ಎರಡು ಪ್ರಮುಖ ಪ್ರಕಟಣೆ. ಒಂದು ಬಹುಶಃ ನಾವು ಅಭಿನಂದನೆ ಸಲ್ಲಿಸುವಂಥದ್ದು. ನಾವು ಬೆಳಿಗ್ಗೆ ಚರ್ಚೆ ಮಾಡಿದಾಗೆ ಭಾರತ ಕ್ರಿಕೆಟ್ ತಂಡವು 11 ವರ್ಷಗಳ ನಂತರ ಇತ್ತೀಚೆಗೆ ನಡೆದ ICC T20 ಕ್ರಿಕೆಟ್ ವರ್ಲ್ಡ್ ಕಪ್ ಪಂದ್ಯಾವಳಿಯಲ್ಲಿ ಪ್ರಶಸ್ತಿ ಗೆಲ್ಲುವ ಮೂಲಕ ICC T20 ಕ್ರಿಕೆಟ್ ಚಾಂಪಿಯನ್ ಪಟ್ಟವನ್ನು ಮುಡಿಗೇರಿಸಿಕೊಂಡಿದೆ. ಕರ್ನಾಟಕದ ಹೆಮ್ಮೆ ಪುತ್ರ, ಕ್ರಿಕೆಟ್ ಲೋಕದ ಗೋಡೆ ಎಂದೇ ಪ್ರಖ್ಯಾತ ಪಡೆದಿದ್ದ ಶ್ರೀ ರಾಹುಲ್ ದ್ರಾವಿಡ್ ಅವರ ಸಾರಥ್ಯದಲ್ಲಿ ಭಾರತವು ಈ ಐತಿಹಾಸಿಕ ಸಾಧನೆ ಮಾಡಿರುವುದು ನಮಗೆಲ್ಲರಿಗೂ ಹೆಮ್ಮೆಯ ವಿಷಯವಾಗಿದೆ. ಇತಿಹಾಸದಲ್ಲಿ ಇಂಥ ಅಪೂರ್ವ ಸಾಧನೆ ಮಾಡಿರುವ ಶ್ರೀ ರೋಹಿತ್ ಶರ್ಮಾ ಅವರ ನೇತೃತ್ವದ ಭಾರತ ಕ್ರಿಕೆಟ್ ತಂಡಕ್ಕೆ ಹಾಗೂ ಕೋಚ್ ಆಗಿ ಕಾರ್ಯನಿರ್ವಹಿಸಿದ ಶ್ರೀ ರಾಹುಲ್ ದ್ರಾವಿಡ್ ಅವರಿಗೆ ಈ ಸದನವು ಕರ್ನಾಟಕ ರಾಜ್ಯ ಜನತೆ ಪರವಾಗಿ ಸರ್ವ ಜನರ ಅಭಿನಂದನೆ ಮತ್ತು ಶುಭಾಶಯ ಇವತ್ತು ಸಲ್ಲಿಸ್ತೇವೆ. ಎರಡನೇ ಪ್ರಕಟಣೆ. ದಿನಾಂಕ 15/7/2024 ನಡೆದ ಕಾರ್ಯಕಲಾಪಗಳ ಸಲಹಾ ಸಮಿತಿ ಸಭೆಯಲ್ಲಿ ಕೆಳಗಂಡ ತೀರ್ಮಾನಿಸಲಾಗಿದೆ. ಸರ್ಕಾರದ ಸ್ವೀಕರಿಸಲಾಗುವ ವಿಧೇಯಕಗಳನ್ನು ಮಂಡಿಸಿ ಅಂಗೀಕರಿಸುವುದು. ಮುಂದಿನ ವರ್ಷದಿಂದ ಮಾರ್ಚ್ ತಿಂಗಳಿನಲ್ಲಿ ಅವಯವ ಮಂಡಿಸಿ ಲೇಖಾನುದಾನ ಮಾತ್ರ ಪಡೆಯಲು ಹಾಗೂ ಜುಲೈ ತಿಂಗಳಿನಲ್ಲಿ ಇಲಾಖಾವಾರ ಅನುದಾನ ಬೇಡಿಕೆಗಳ ಮೇಲೆ ಚರ್ಚೆ ನಡೆಸುವುದು. 2 ದಿನಗಳ ಕಾಲ ಮಾನ್ಯ ಶಾಸಕರ ಕ್ರೀಡೆ ಮತ್ತು ಸಂಸ್ಕೃತಿ ಕಾರ್ಯಕಲಾಪವನ್ನು ಒಳಗೊಂಡಂತೆ ಶಾಸಕ ದಿನಾಚರಣೆ ನಡೆಸಲು ತೀರ್ಮಾನಿಸಿದ್ದು, ಮಾನ್ಯ ಸದಸ್ಯರೆಲ್ಲರೂ ತಾವು ಆಸಕ್ತಿ ಹೊಂದಿರುವ ಕ್ರೀಡೆ ಮತ್ತು ಸಂಸ್ಕೃತಿ ಚಟುವಟಿಕೆಗಳ ವಿವರಗಳನ್ನು ಶೀಘ್ರ ಒದಗಿಸುವುದು. ನಾವೀಗಾಗಲೇ ನಿಮ್ಗೆಲ್ಲರಿಗೂ ಕೂಡ ಫಾರ್ಮ್ ಕೊಟ್ಟಿದ್ದೇವೆ, ನಿಮ್ಗೆ ಯಾವುದೇ ಆಸಕ್ತಿ ಇದೆ ಅಂತ ಹೇಳಿ. ದಯವಿಟ್ಟು ತಾವೆಲ್ಲ ಶಾಸಕರು ಇದರ ಬಗ್ಗೆ ಆಸಕ್ತಿ ವಹಿಸಿ ತಮ್ಮಲ್ಲಿರುವಂತಹ ಎಲ್ಲ ಪ್ರತಿಭೆ ಮತ್ತು ಆ ಸ್ಪೋರ್ಟ್ಸ್ಗೆ ಆಸಕ್ತಿಯ ಬಗ್ಗೆ ನಮಗೆ ಮಾಹಿತಿ ಕೊಟ್ಟರೆ ಅದನ್ನು ವಿಂಗಡಿಸಿ ನಮಗೆ ಸ್ಪರ್ಧಾತ್ಮಕ ಮಾಡಲಿಕ್ಕೆ ಬಹಳ ಸುಲಭವಾಗ್ತದೆ. ತಾವೆಲ್ಲರೂ ಕೂಡ ಆದಷ್ಟು ಬೇಗನೆ ಆ ಒಂದು ಫಾರ್ಮನ್ನು ಫಿಲ್ ಮಾಡಿ ಕೊಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದಕ್ಕೆ ಸದನದ ಸಹಮತಿ ಇದೆ ಎಂದು ಭಾವಿಸಲಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.